T20 ವರ್ಲ್ಡ್ ಕಪ್ ಫೈನಲ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನು ಉಳಿದಿರೋದು ಒಂದೇ ದಿನ. ಸಂಡೇ ಸಂಜೆ 7 ಗಂಟೆಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಲ್ಲಿ ಮಹಾ ಫೈನಲ್ ನಡೀತಾ ಇದೆ. ಯಾರ್ಯಾರ ಮಧ್ಯ? ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮಧ್ಯ. ನೀವೆರಡು ಟೀಮ್ಸ್ದು ಜರ್ನಿ ನೋಡ್ಕೊಂಬಂದ್ರೆ ಇಬ್ಬರು ಅನ್ಬಿಟನ್ ಟೀಮ್ ಅಲ್ಲ. ಯಾಕಂದರೆ ಇಂಡಿಯಾ ಬಂದು ಸೂಪರ್ 8ಸಲ್ಲಿ ಸೌತ್ ಆಫ್ರಿಕಾ ಮೇಲೆ ಸೋತಿದ್ರು. ನ್ಯೂಜಿಲೆಂಡು ಗ್ರೂಪ್ ಸ್ಟೇಜಲ್ಲಿ ಸೌತ್ ಆಫ್ರಿಕಾ ಮೇಲೆ ಸೋತಿದ್ರು. ಸೂಪರ್ 8ಸಲ್ಲಿ ಅವ್ರ ಹಾದಿ ಆಲ್ಮೋಸ್ಟ್ ತುಂಬಾ ಕಷ್ಟ ಆಯಿತು. ರನ್ ರೇಟ್ ಮೇಲೆ ಅವರು ಬಂದಿರೋ ಅಂಥದ್ದು ಸೆಮಿಫೈನಲ್ಸಲ್ಲಿ. ಬಟ್ ಸೆಮಿಫೈನಲ್ಸ್ ನೀವು ಎರಡು ಟೀಮ್ಸ್ದು ಮ್ಯಾಚ್ ನೋಡೋಕೆ ಹೋದರೆ ನ್ಯೂಜಿಲೆಂಡ್ ಗೆದ್ದಿದ್ದು 1 ಸೈಡೆಡ್ ವಿಕ್ಟ್ರಿ. ಚಾನ್ಸೇ ಕೊಟ್ಟಿಲ್ಲ ಸೌತ್ ಆಫ್ರಿಕಾಗೆ. 178ನ ಏನೊಂದು 12-13th ಓವರಲ್ಲೇ ಚೇಸ್ ಮಾಡಾಕಿದ್ರು. ಇಂಡಿಯಾದ ಇನ್ನೊಂದು ಕಡೆ ನೋಡಿದ್ರೆ ಬ್ಯಾಟಿಂಗ್ ಅತ್ಯದ್ಭುತವಾಗಿತ್ತು. 253 ರನ್ಸ್ ಹೊಡೆದ್ರು. ಬಟ್ ಆಮೇಲೆ ಬೌಲಿಂಗ್ ಅಂತ ಬಂದಾಗ 246ವರೆಗೂ ತೊಗೊಂಬಂದರು. ಇನ್ನೇನು 253 ಹೊಡೆದಾಗ ಮ್ಯಾಚೇ ಮುಗಿದೋಯ್ತು, ಪರವಾಗಿಲ್ಲ ಇಂಡಿಯಾ ಆರಾಮಾಗಿ ಗೆಲ್ತಾರೆ ಬಿಡಿ, ಸ್ವಲ್ಪ ರಿಲ್ಯಾಕ್ಸಾಗಿ ನೋಡೋಣ, ರಿಲ್ಯಾಕ್ಸಲ್ಲಿರೋಣ ಅಂತ ಅಂದ್ಕೊಂಡ್ರೆ ಜೇಕಬ್ ಬೆಥಲ್ ಆಡಿದಂಥ ಇನ್ನಿಂಗ್ಸ್ ಇರ್ಬೋದು, ವಿಲ್ ಜಾಕ್ಸ್ ಕೊಟ್ಟಂಥ ಸಪೋರ್ಟ್ ಇರ್ಬೋದು, ಅವ್ರು ಎಲ್ಲಿವರೆಗೂ ತೊಗೊಂಬಂದರು. ಲಾಸ್ಟ್ ಜಸ್ಪ್ರೀತ್ ಬುಮ್ರಾದ್ 2 ಓವರ್ ಅದು ಇರಲಿಲ್ಲ ಅಂದಿದ್ರೆ ಅವರು ಮತ್ತು ಹಾರ್ದಿಕ್ ಪಾಂಡ್ಯ ಮಾಡಿದಂಥ ಡೆತ್ ಓವರ್ಸಲ್ಲಿ ಲಾಸ್ಟ್ 4 ಓವರ್ಸ್ ಏನಿದೆ ಬೌಲಿಂಗು, 16th ಓವರ್, 18th ಓವರ್ ಮತ್ತು 19th ಓವರ್ ಕಂಪ್ಲೀಟಾಗಿ ಇಂಡಿಯಾ ಕಡೆ ಮ್ಯಾಚ್ನ ಟರ್ನ್ ಮಾಡ್ತು. ಹಾಗಾಗಿ ಎರಡೂ ತಂಡ ತಮ್ಮ ಸೆಮಿಫೈನಲ್ನ ಗೆದ್ದು ನಾಳಿನ ದೊಡ್ಡ ಫೈನಲ್ಗೆ ಕಾಲಿಟ್ಟಿದ್ದಾರೆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಸೊ ಫಸ್ಟಿಗೆ ವೆದರ್ ಅಂತ ಬಂದರೆ ಅಹಮದಾಬಾದಲ್ಲಿ ಹೇಗಿದೆ? ಇವಾಗ ಶೆಕೆ ಏರ್ತಾ ಇದೆ. ಯಾವುದೇ ಚಾನ್ಸ್ ಇಲ್ಲ ಮಳೆ ಬರೋದಕ್ಕೆ. ಮ್ಯಾಚ್ ಖಂಡಿತ ನಾಳೆ ಆಗೇ ಆಗುತ್ತೆ. ಫುಲ್ ಸನಿ ವೆದರ್ ಅಂತ ಪ್ರಿಡಿಕ್ಷನ್ ಇದೆ. ವಿಕೆಟ್ಗೆ ಬಂದರೆ ಪಿಚ್ ಹೆಂಗಿರುತ್ತೆ ಅಂತಂದರೆ, ಇವತ್ತೆಲ್ಲ ನಾನು ರಿಪೋರ್ಟ್ ಹೋಗ್ತಾ ಇದೆ ಕ್ರಿಕ್ ಬಸ್ಸಲ್ಲಿ. ಮುಂಬೈಯಲ್ಲಿ ಸೆಮಿಫೈನಲ್ ಇದ್ದಾಗ ಏನಿತ್ತು ವಿಕೆಟು, ಫ್ಲ್ಯಾಟ್ ವಿಕೆಟು, ಅದೇ ಥರ ಬೌಂಡ್ರಿ ಆಪ್ಷನ್ಸ್ ಇರೋವಂಥದ್ದು, ನಿಮಗೆ ಕ್ಲೀನಾಗಿ ಬ್ಯಾಟಿಗೆ ಬರೋವಂಥದ್ದು ಬ್ಯಾಟಿಂಗ್ ವಿಕೆಟು. ಹೌದು, ಅಹಮದಾಬಾದ್ ಸ್ವಲ್ಪ ದೊಡ್ಡದು ಮುಂಬೈ ಕಂಪೇರ್ ಮಾಡಿದ್ರೆ. ಬಟ್ ಅದೇ ಥರ ಬ್ಯಾಟಿಂಗ್ ವಿಕೆಟ್ನೇ ಪ್ರಿಪೇರ್ ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು. ಏನಕ್ಕೆ ಈ ಡಿಸಿಷನ್ ತೊಗೊಂಡಿರ್ಬೋದು ಅಂದರೆ, 2023 ವರ್ಲ್ಡ್ ಕಪ್ ಫೈನಲ್ಸ್ ಕೂಡ ಇದೇ ಗ್ರೌಂಡಲ್ಲೇ ನಡೆದಿದ್ದು, ODI ವರ್ಲ್ಡ್ ಕಪ್. ಬಟ್ ಆ ಟೈಮಲ್ಲಿ ಇವರು ಸ್ಪಿನ್ ವಿಕೆಟ್ ಮಾಡೋಕ್ಕೋಗಿ ಗ್ಯಾಂಬಲ್ ಮಾಡಿ ಸೋತಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇವತ್ತವರೆಗೂ ಟ್ರೂ ಕ್ರಿಕೆಟ್ ಲವರ್ಸ್ ಯಾರಿದ್ದಾರೆ, ಯಾರು ಫಾಲೋ ಮಾಡ್ತಾರೆ ಕ್ರಿಕೆಟ್ನ, ಇವತ್ತಿಗೂ ಆ ದಿನಾನ ಒಂಥರ ಏನು ಹೇಳ್ತೀವಿ, ಕ್ರಿಕೆಟಿಂಗ್ ಹಿಸ್ಟ್ರಿಯಲ್ಲಿ ಒಂಥರ ಬ್ಲ್ಯಾಕ್ ಡೇ ಥರನೇ ನೋಡ್ತೀವಿ. ಯಾಕಂದರೆ 10 ಮ್ಯಾಚು ವಿನಾಗಿ ಬಂದು ಏನು ವರ್ಲ್ಡ್ ಕಪ್ ನಮ್ಮದೇ ಅನ್ನೋಷ್ಟು ಸಂಭ್ರಮದಲ್ಲಿ ಎಲ್ಲ ಇದ್ದರು. ಜಸ್ಟ್ ಫಾರ್ಮ್ಯಾಲಿಟಿ ಫೈನಲ್ ಆಡೋದು ಅಂತ. ಬಟ್ ಆ ಗ್ರೌಂಡಲ್ಲಿ ಫೈನಲ್ಗೆ ಸೋತಂಥ ರೀತಿ ಏನಿದೆ ಅದು ಇವತ್ತಿಗೂ ಕಾಡುತ್ತೆ. ಸೊ ಈ ಸಲ ಆ ಹಿಸ್ಟ್ರಿನ ರಿಪೀಟ್ ಮಾಡದೆ ಆ ಹಿಸ್ಟ್ರಿನ ಡಿಫೀಟ್ ಮಾಡೋಕ್ಕೊಂದು ಒಳ್ಳೆ ಚಾನ್ಸ್ ಇದೆ. ರಿಪೀಟ್ ಅಲ್ಲ, ಡಿಫೀಟ್ ಮಾಡೋಕ್ಕೊಂದು ಒಳ್ಳೆ ಚಾನ್ಸ್ ಇದೆ. ನರೇಂದ್ರ ಮೋದಿ ಸ್ಟೇಡಿಯಂಗೆ ಅಹಮದಾಬಾದಲ್ಲಿ ಏನು ಕಳಂಕ ಅಂಟಿದೆ, ಇಲ್ಲಿ ಏನು ಒಳ್ಳೇದಾಗಲ್ಲ ನಮಗೆ, ಇಂಡಿಯಾದವ್ರಿಗೆ ಗೆಲ್ಲಲ್ಲ ಇಲ್ಲಿ ಯಾವುದೇ ಮ್ಯಾಚ್. ಯಾಕಂದ್ರೆ ಸೂಪರ್ 8ಅಲ್ಲೂ ನೀವು ನೋಡಿದ್ರೆ ಸೋತಿದ್ದಿದೆ ಗ್ರೌಂಡಲ್ಲೇ. ಒಂದೇ ಒಂದು ಮ್ಯಾಚ್ ಸೋತಿರೋದು ಇಂಡಿಯಾ, ಅದು ಅಹಮದಾಬಾದಲ್ಲೇ. ನಾಳೆ ಫೈನಲ್ಲು ಅಹಮದಾಬಾದಲ್ಲೇ. ಏನಾದರೂ ಇದನ್ನು ಇಂಡಿಯಾ ಗೆದ್ದರೆ ನ್ಯೂಜಿಲೆಂಡ್ ಮೇಲೆ 3ನೇ ವರ್ಲ್ಡ್ ಕಪ್ ಗೆದ್ದಂಥ ತಂಡ ನಾವೇ ಮೊದಲಾಗ್ತೀವಿ. ಬ್ಯಾಕ್ ಟು ಬ್ಯಾಕ್ ಗೆದ್ದಂಥ ತಂಡ ನಾವೇ ಮೊದಲಾಗ್ತೀವಿ. ಆಮೇಲೆ ಇನ್ನೂ ಒಂದು ರೆಕಾರ್ಡ್ ಇತ್ತು, 2 ಸಲ ಫೈನಲ್ಗೂ ಬ್ಯಾಕ್ ಟು ಬ್ಯಾಕ್ ಬಂದಿರೋವಂಥ ಟೀಮ್ ನಾವೇ. ಸೊ ಈ 3 ರೆಕಾರ್ಡಲ್ಲಿ ಒಂದು ರೆಕಾರ್ಡ್ ಆಲ್ರೆಡಿ ಆಗಿದೆ, ಏನಂದರೆ ಬ್ಯಾಕ್ ಟು ಬ್ಯಾಕ್ ಫೈನಲ್ಸಿಗೆ ಬಂದಿರೋ ಅಂಥದ್ದು. ನಾಳೆ ಏನಾದರೂ ಗೆದ್ದರೆ 3ನೇ ಸಲ T20 ವರ್ಲ್ಡ್ ಕಪ್ ಮುಡಿಗೇರಿಸ್ಕೊಂಡಿರೋ ತಂಡ ನಾವೇ ಮೊದಲಾಗ್ತೀವಿ. ಮತ್ತು ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋಂಥ ತಂಡ ಕೂಡ ನಾವೇ ಆಗ್ತೀವಿ. ಆ್ಯಂಡ್ ಕರೆಕ್ಟ್, ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ನಡೀತಾ ಇರುವಾಗ ಅಥವಾ ಟೂರ್ನಮೆಂಟ್ ನಡೀತಾ ಇರುವಾಗ ಇದುವರೆಗೂ ಯಾವುದೇ ತಂಡ ಗೆದ್ದಿಲ್ಲ. ಸೊ ನಾಳೆ ಗೆದ್ದರೆ ಅದೂ ಭಾರತನೇ ಮೊದಲಾಗುತ್ತೆ. ಸೊ ಇಷ್ಟೆಲ್ಲ ರೆಕಾರ್ಡ್ಸ್ ಇದೆ ನಾಳೆ ಇಂಡಿಯಾ ಗೆದ್ದರೆ. ನೀವು ಹೆಡ್ ಟು ಹೆಡ್ ನೋಡೋದಾದರೆ ಇಂಡಿಯಾ ನ್ಯೂಜಿಲೆಂಡ್ ಮಧ್ಯ, ನ್ಯೂಜಿಲೆಂಡ್ನ ನಾವು ಅಂದ್ಕೊತಾ ಇದ್ವಿ ಸೌತ್ ಆಫ್ರಿಕಾ ಕಂಪ್ಯಾರಿಸನ್ನಲ್ಲಿ ನ್ಯೂಜಿಲೆಂಡ್ ಬರಲಿ, ಯಾಕಂದರೆ ಅವ್ರದ್ದು ಅಷ್ಟು ಸೂಪರಾಗಿ ಕಾಣ್ತಾ ಇಲ್ಲ ಟೀಮು ಸೌತ್ ಆಫ್ರಿಕಾ ಕಂಪೇರ್ ಮಾಡಿದ್ರೆ ಅಂತ. ಬಟ್ ನ್ಯೂಜಿಲೆಂಡ್ ಆಡಿದ ರೀತಿ ನೋಡಿದ್ರೆ ನೀವು ಸೆಮಿಫೈನಲಲ್ಲಿ ಫಿನ್ ಆಲನ್ ಆಗಿರ್ಬೋದು, ಟಿಮ್ ಸೈಫರ್ಟ್ ಇರ್ಬೋದು, ಗ್ಲೆನ್ ಫಿಲಿಪ್ಸ್, ಡ್ಯಾರೆಲ್ ಮಿಚೆಲ್ ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ಮಿಚೆಲ್ ಸ್ಯಾಂಟ್ನರ್ ಆಗಿರ್ಬೋದು. ಬೌಲಿಂಗ್ ಅಂತ ತೊಗೊಂಡ್ರೆ ಮ್ಯಾಟ್ ಹೆನ್ರಿ, ನೋಡಿ ಜೇಕಬ್ ಡಫಿ ಅಂತ ಬೌಲರು, ಸ್ವಲ್ಪ ವರ್ಷದ ಹಿಂದೆವರೆಗೂ ಅವ್ರು ನಂಬರ್ 1 T20 ಬೌಲರ್ ಆಗಿದ್ದರು. ರ್ಯಾಂಕಿಂಗಲ್ಲಿ 1 or 2 ಅಲ್ಲಿದ್ದರು ಅವರು. ಬಟ್ ಅವ್ರಿಗೆ ಆಡೋಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಅವ್ರದ್ರಲ್ಲಿ ನಾನು ಮೊನ್ನೆ ಹೇಳ್ದಂಗೆ ವೀಕ್ ಲಿಂಕ್ ಅಂತ ತೊಗೊಂಡ್ರೆ ಜೇಮ್ಸ್ ನೀಶಮ್ ಅವ್ರು ಮಾತ್ರನೇ. ಯಾಕಂದರೆ ಅವ್ರದ್ದು ಏನಂತ ವೇರಿಯೇಷನ್ ಕಾಣಲ್ಲ. ಸೊ ಆ 4 ಓವರ್ ಅವ್ರಿಗೆ ಕೊಡ್ತಾರಾ, ಅಥವಾ ಬೇರೆ ಬೌಲರ್ಸ್ ಇದ್ದಾರೆ ಅವ್ರಲ್ಲಿ. ಮ್ಯಾಟ್ ಹೆನ್ರಿ ಇದ್ದಾರೆ, ಲಾಕಿ ಫರ್ಗ್ಯೂಸನ್ ಇದ್ದಾರೆ, ಆಮೇಲೆ ಕೋಲ್ ಮಕಾಂಕಿ ಮೊನ್ನೆ ಸೌತ್ ಆಫ್ರಿಕಾ ಮೇಲೆ ಮ್ಯಾಚ್ ಟರ್ನ್ ಅವ್ರು ಮಾಡಿದ್ದು 1 ಓವರು. ಬಟ್ 2 ವಿಕೆಟ್ ಪಡ್ಕೊಂಡ್ರು. ಕ್ವಿಂಟನ್ ಡಿ ಕಾಕು ಮತ್ತು ರಯಾನ್ ರಿಕಲ್ಟನ್ ಅವ್ರದ್ದು ವಿಕೆಟ್ ಪಡ್ಕೊಂಡ್ರು.
ಅವರಿದ್ದಾರೆ. ಮಿಚೆಲ್ ಸ್ಯಾಂಟ್ನರ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಫೀಲ್ಡಿಂಗ್ ಅಂತ ಬಂದರೆ ನ್ಯೂಜಿಲೆಂಡ್ ಯಾವತ್ತಿಗೂ ಅತ್ಯುನ್ನತವಾದ ಫೀಲ್ಡಿಂಗ್ ಮಾಡೋವಂಥ ತಂಡ. ನಾಳೆನೂ ನನ್ನ ಪ್ರಕಾರ ಟಾಸ್ ಆ್ಯಕ್ಚುಲಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಏನಕ್ಕೆ ಅಂದರೆ ಅಹಮದಾಬಾದಲ್ಲೂ ಡ್ಯೂ ಫ್ಯಾಕ್ಟರ್ ತುಂಬಾ ಇದೆ. ಸೌತ್ ಆಫ್ರಿಕಾ ಮೇಲೆ ಇಂಡಿಯಾ ಸೋತಿರ್ಬೋದು ಚೇಸ್ ಮಾಡ್ತಾ, ಬಟ್ ಎಲ್ಲ ಮ್ಯಾಚು ಹಂಗೆ ಆಗಲ್ಲ ಅಂತ ಒಂದು ಪ್ರಿಡಿಕ್ಷನ್ ಇದೆ. ಯಾಕಂದರೆ ಅಲ್ಲಿನೂ ಡ್ಯೂ ಹೆವಿ ಫ್ಯಾಕ್ಟರ್ ಇದೆ. ಸೊ ಇಂಡಿಯಾ ಟಾಸ್ ಗೆದ್ದರೆ ಬ್ಯಾಟಿಂಗ್ ಮಾಡಬೇಕಾ ಬೌಲಿಂಗ್ ಮಾಡಬೇಕಾ ಅದನ್ನು ಟೀಮ್ ಮ್ಯಾನೇಜ್ಮೆಂಟ್ ಅವ್ರು ಆಬ್ವಿಯಸ್ಲಿ ಡಿಸೈಡ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಬಿಗ್ ಫೈನಲ್ ಅಂತ ಅಂದಾಗ ಎಷ್ಟೊಂದು ಜನ ಹೇಳ್ತಾರೆ ನೀವು ಟಾರ್ಗೆಟ್ ಸೆಟ್ ಮಾಡೋದು ಬೆಟರು, ಒಂದು ಲೆಕ್ಕದಲ್ಲಿ ಬೆಟರ್. ಸೆಮಿಫೈನಲ್ಲೂ ನೀವು ನೋಡಿದ್ರಿ ಏನು ಪ್ರೆಷರ್ ಇಲ್ಲದೆ ಆಡ್ತಾ 250 ಸೆಟ್ ಮಾಡಿದ್ರೆ ಎಂಥ ಚಿಕ್ಕ ಗ್ರೌಂಡೇ ಇರಲಿ, ಎಂಥ ಚೇಸಿಂಗ್ ಗ್ರೌಂಡೇ ಇರಲಿ, ಎಂಥ ಘಟಾನುಘಟಿ ಬ್ಯಾಟ್ಸ್ಮನ್ಗಳೇ ಇರಲಿ, ಚೇಸ್ ಮಾಡೋಕ್ಕೆ ನೀವು ಪ್ರತಿ ಓವರ್ ಆ ರೇಟ್ ಮೇಂಟೈನ್ ಮಾಡ್ತಾನೆ ಇರಬೇಕು ಮತ್ತು ವಿಕೆಟ್ಸ್ನ ಕಾಪಾಡ್ಕೊಳ್ತಾನೆ ಇರಬೇಕು. ಸೊ ಆ ಲೆಕ್ಕದಲ್ಲಿ ನೋಡೋಕ್ಕೆ ಹೋದರೆ ಇಂಡಿಯಾ ಬ್ಯಾಟಿಂಗ್ ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ನಿಮ್ಗೇನಾದರೂ ಆ ಸ್ಕೋರ್ ಬಂದಿಲ್ಲ ಅಂದರೆ ನ್ಯೂಜಿಲೆಂಡಿಗೆ ಬ್ಯಾಟಿಂಗ್ ಬಂದಾಗ ಈಸಿ ಆಗುತ್ತೆ. ಹಿಂಗೆ ಸೆಮಿಫೈನಲ್ 1ನಲ್ಲಿ ನಾವು ನೋಡಿದ್ವಿ ಸೌತ್ ಆಫ್ರಿಕಾ ಮೇಲೆ. ಸೌತ್ ಆಫ್ರಿಕಾ ಸ್ಟ್ರಗಲ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, 3 ವಿಕೆಟ್ಸ್ ಹೋಯ್ತು. ಆಮೇಲೆ ಕ್ಯಾಪಿಟಲೈಸ್ ಮಾಡಿದ್ರು. ಆಮೇಲೆ ಹಿಂಗೋ ಒದ್ದಾಡಿಕೊಂಡು 170ವರೆಗೂ ಬಂದರು. ಬಟ್ ನ್ಯೂಜಿಲೆಂಡ್ ಬ್ಯಾಟಿಂಗ್ ನೀವು ನೋಡಿದಾಗ ಟಿಮ್ ಸೈಫರ್ಟು ಮತ್ತು ಫಿನಾಲನ್ ಅವರು ಚಾನ್ಸೇ ಕೊಡಲಿಲ್ಲ. 13 ಓವರ್ಸಲ್ಲಿ 170 ಚೇಸ್ ಮಾಡಿದ್ದಾರೆ ಅಂದರೆ ಆ ಮ್ಯಾಚಲ್ಲಿ ಮೋಸ್ಟ್ಲಿ 220 230 ಹೊಡೆದಿದ್ರು ಚೇಸ್ ಆಗ್ತಾಯಿತ್ತು ಅನಿಸುತ್ತೆ. ಸೊ ನಾಳೆ ಏನು ಮಾಡ್ಬೋದು ಇಂಡಿಯಾ ಕಾದು ನೋಡಬೇಕಾಗಿದೆ. ಚೇಂಜ್ ಮಾಡ್ತಾರಾ? ನನ್ನ ಪ್ರಕಾರ ಒಂದು ಚೇಂಜ್ ಮಾಡೋಂಗಿದ್ರೆ ನನಗೇನಾದರೂ ಆಪ್ಷನ್ ಇದ್ದಿದ್ರೆ ವರುಣ್ ಚಕ್ರವರ್ತಿ ಅವ್ರ ಬದಲು ಕುಲ್ದೀಪ್ ಯಾದವ್ ಆಡಿಸ್ತಾ ಇದ್ದೆ. ಯಾಕಂದರೆ ನ್ಯೂಜಿಲೆಂಡಲ್ಲಿ ತುಂಬ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ. ಕುಲ್ದೀಪ್ ಯಾದವ್ ಚೈನಾ ಮ್ಯಾನ್ ಪಿಕ್ ಮಾಡೋಕ್ಕೆ ಒದ್ದಾಡ್ತಾರೆ. ನೀವು ಎಂಥದೇ ಫ್ಲ್ಯಾಟ್ ವಿಕೆಟ್ ಕೊಡಿ, ಗ್ರೀನ್ ವಿಕೆಟ್ ಕೊಡಿ, ಎಂಥದೇ ಕೊಡಿ, ಫಿಂಗರ್ ಸ್ಪಿನ್ನರ್ಸ್ ಅಥವಾ ಚೈನಾ ಮ್ಯಾನ್ ಬೌಲರ್ಸ್ ಯಾರಿದ್ದಾರೆ ಅವ್ರ ಬಾಲ್ ಆಬ್ವಿಯಸ್ಲಿ ಸ್ವಲ್ಪ ಆದರೂ ಸ್ಪಿನ್ ಆಗೇ ಆಗುತ್ತೆ, ಅಸಿಸ್ಟ್ ಸಿಕ್ಕೇ ಸಿಗುತ್ತೆ. ವರುಣ್ ಚಕ್ರವರ್ತಿ ಅವ್ರು ನೀವು ನೋಡಿದ್ರೆ ಅವ್ರ ಕಾನ್ಫಿಡೆನ್ಸ್ ಹೋದಂಗೆ ಕಾಣುತ್ತೆ. ಅವರು ಮತ್ತು ಅಭಿಷೇಕ್ ಶರ್ಮಾ, ಆಬ್ವಿಯಸ್ಲಿ ಅಭಿಷೇಕ್ ಶರ್ಮಾ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಟಾಪ್ ಆರ್ಡ್ರಲ್ಲಿ ನಿಮ್ಗೆ ಬೇರೆ ಯಾರೂ ಆಪ್ಷನ್ ಇಲ್ಲ. ಸೊ ಇನ್ನೊಂದು ಮ್ಯಾಚ್ ಅವ್ರನ್ನ ನೀವು ಆಡಿಸ್ಲೇಬೇಕು, ಬೇರೆ ರಿಸರ್ವ್ಸಲ್ಲೂ ಯಾರೂ ಇಲ್ಲ. ಬಟ್ ಅದೇ ನೀವು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಕುಲ್ದೀಪ್ ಅಂತ ಬೌಲರ್ ಇಟ್ಕೊಂಡು ನೀವು ಅವ್ರನ್ನ ಆಡಿಸಿಲ್ಲ ಈ ಮ್ಯಾಚಲ್ಲೂ ಅಂತಂದರೆ ರನ್ ಹೊಡಿಸ್ಕೊಳಕ್ಕೆ ರೆಡಿಯಾಗಿರಬೇಕು. ವರುಣ್ ಚಕ್ರವರ್ತಿ ಅವ್ರದ್ದು ಲಾಸ್ಟ್ 2-3 ಮ್ಯಾಚ್ ನೋಡಿದ್ರೆ ನೀವು 4 ಓವರ್ 60 ರನ್ನು, 4 ಓವರ್ 45 ರನ್ನು, 4 ಓವರ್ 50 ರನ್ ಈ ಥರ ಎಲ್ಲ ಹೊಡಿಸ್ಕೊಂಡಿದ್ದಾರೆ. ಅದು ಏನು ವಿಕೆಟೂ ಅವ್ರಿಗೆ ಬಟ್ಲರ್ ಅವ್ರು ಹೊಡಿಯೋಕ್ಕೆ ಹೋಗಿ ವಿಕೆಟ್ ಸಿಕ್ಕಿದೆ ಹೊರತು ಅವರೇ ಬ್ಯಾಟ್ಸ್ಮನ್ನ ಡಿಸೀವ್ ಮಾಡಿದ್ದಾರೆ, ಇಲ್ಲ ಬ್ಯಾಟ್ಸ್ಮನ್ನೇ ಏನಾದರೂ ಎಕ್ಸ್ಟ್ರಾಡಿನರಿ ಡೆಲಿವರಿ ಬಂದಿದೆ ಅದರಿಂದಾಗ ಔಟ್ ಆಗಿದ್ದಾರೆ, ಆ ಥರ ಯಾವುದೂ ಆಗಿಲ್ಲ. ಸೊ ಇದೆಲ್ಲ ಫ್ಯಾಕ್ಟರ್ ಗಮನದಲ್ಲಿ ಇಟ್ಕೊಂಡು ನನ್ನ ಪ್ರಕಾರ ಮಾಡಿದ್ರೆ ಇಂಡಿಯಾ ಇದೊಂದು ಚೇಂಜ್ ಮಾಡ್ಬೋದು ಅಥವಾ ಮಾಡಬೇಕು. ನನ್ನ ಪ್ರಕಾರ ಇವಾಗ ಹೆಂಗೆ ಕಾಣ್ತಾ ಇದೆ ಅಂದರೆ ಮೋಸ್ಟ್ಲಿ ಅನ್ಚೇಂಜ್ಡ್ ಟೀಮ್ ಆಡಿಸ್ತಾರೆ, ಯಾವುದೇ ಚೇಂಜ್ ಮಾಡಲ್ಲ. ಬಿಕಾಸ್ ವರ್ಚುವಲ್ ಕ್ವಾರ್ಟರ್ ಫೈನಲ್ ಆಯಿತು, ಸೆಮಿಫೈನಲ್ ಆಯಿತು, ಅದೇ ಟೀಮ್ ಕಾಪಾಡ್ಕೊಂಡ್ಬಂದಿದ್ದಾರೆ. ಇನ್ನು ಓಪನಿಂಗ್ ಅಂತ ಬಂದರೆ ಅಭಿಷೇಕ್ ಶರ್ಮಾ ಎಷ್ಟೆಲ್ಲ ಬಿಗ್ ಕನ್ಸರ್ನ್. ಇನ್ನೊಂದು ಮ್ಯಾಚ್ ಇದೆ ಪರ್ಫಾರ್ಮ್ ಮಾಡೋದಕ್ಕೆ. ನಾಳೆ ಅವ್ರ ಕಡೆಯಿಂದ ರನ್ಸ್ ಬಂದರೆ ಬೋನಸ್, ಬಂದಿಲ್ಲ ಅಂದರೆ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್. ಇಡೀ ಟೂರ್ನಮೆಂಟಲ್ಲಿ ಅವ್ರು ಏನೂ ಆಡಿಲ್ಲ. ಬಟ್ ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ಅವ್ರ ಮೇಲೆ ಜಾಸ್ತಿ ಹೋಪ್ ಇರುತ್ತೆ. ಯಾಕಂದರೆ 2 ಮ್ಯಾಚ್ ಅವ್ರು ಆಡಿರುವಂಥ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡಿ ಅದೇ ಫಾರ್ಮ್ನ ನಾಳೆ ಮತ್ತೊಂದು ಒಳ್ಳೆ ಇನ್ನಿಂಗ್ಸ್ ಬಂದರೆ ಟಾಪ್ ಆಫ್ ದಿ ಆರ್ಡ್ರಲ್ಲಿ ಒಂದು ಒಳ್ಳೆ ಕುಷನ್ ಇಂಡಿಯಾಗೆ ಆಲ್ರೆಡಿ ಸೆಟ್ ಆಗುತ್ತೆ. 50% ನೀವು ಮ್ಯಾಚ್ ಅಲ್ಲಿಂದನೇ ಗೆದ್ದಂಗೆ. ಇನ್ನು ಉಳಿದಿದ್ದ ಬ್ಯಾಟ್ಸ್ಮನ್ಗಳ ಬಗ್ಗೆ ಆಬ್ವಿಯಸ್ಲಿ ಹೇಳೋದೇ ಬೇಡ, ಎಲ್ಲರೂ ಫಾರ್ಮಲ್ಲಿದ್ದಾರೆ. ಇಶಾನ್ ಕಿಶನ್ ಆಗ್ಬೋದು, ಶಿವಮ್ ದುಬೆ ಆಗ್ಬೋದು, ಹಾರ್ದಿಕ್ ಪಾಂಡ್ಯ ಆಗ್ಬೋದು, ಸೂರ್ಯಕುಮಾರ್ ಯಾದವ್ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬಟ್ ತಿಲಕ್ ವರ್ಮ ಅವ್ರ ಫಾರ್ಮ್ನ ಕಂಡುಕೊಂಡಿದ್ದಾರೆ. ಮೊನ್ನೆ 3 ಸಿಕ್ಸ್ ಹೊಡೆದಂಥ ರೀತಿ 7 ಬಾಲ್ಗೆ 21 ರನ್ನು. ಸೊ ಬ್ಯಾಟಿಂಗ್ ಆ್ಯಕ್ಚುಲಿ ಕರೆಕ್ಟ್ ಟೈಮಲ್ಲಿ ಕ್ಲಿಕ್ ಆಗ್ತಾ ಇದೆ. ಬೌಲಿಂಗ್ ಒಂದೇ ಸ್ವಲ್ಪ ಕನ್ಸರ್ನ್ ಇರೋದು. ಬುಮ್ರಾ, ಹರ್ಷದೀಪ್ ಎಲ್ಲ ಇದ್ದಾರೆ. ಬಟ್ ಅದೇ ಕುಲ್ದೀಪ್ ಯಾದವ್ ಒಬ್ಬರನ್ನ ತಂದರೆ ನನ್ನ ಪ್ರಕಾರ ಟೀಮ್ ಇಸ್ 100% ಸೆಟ್ ಫಾರ್ ದ ಬಿಗ್ ಫೈನಲ್. ಸೊ ಫಿಂಗರ್ಸ್ ಕ್ರಾಸ್ಡ್. ಹೋಪ್ಫುಲಿ ನಾಳೆ ಅಹಮದಾಬಾದಲ್ಲಿ ಏನು ಹಿಂದಿಯಲ್ಲಿ ಹೇಳ್ತೀವಿ ಪನೌತಿ ಸ್ಟೇಡಿಯಂ, ಪನೌತಿ ಅಂದರೆ ಅನ್ಲಕ್ಕಿ ಸ್ಟೇಡಿಯಮ್ಮು, ದರಿದ್ರ ಸ್ಟೇಡಿಯಮ್ಮು ಅಂತ, ಅದನ್ನು ಹೋಪ್ಫುಲಿ ಇಂಡಿಯಾ ಚೇಂಜ್ ಮಾಡ್ತಾರೆ. ಸಿಗೋಣ ಒಳ್ಳೆ ನ್ಯೂಸ್ನೊಂದಿಗೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದ ಮೇಲೆ.